ಅವರು ಅವರು ಕಾರ್ಯೋನ್ಮುಖರಾದರು. ಪ್ರೀತಿಯ ಸಹೋದರರೇ, 1920ರಲ್ಲಿ ಗಾಂಧೀಜಿಯವರು ಭಾರತ ದೇಶಕ್ಕೆ ಬ್ರಿಟಿಷರು ಬಂದಂತಹ ಚರಿತ್ರೆಯನ್ನು ಅವಲೋಕನ ಮಾಡಿ ಅವರು ಹೇಳಿದರು, ಪ್ರೀತಿಯ ಭಾರತೀಯರೇ, ಬ್ರಿಟಿಷರು ಭಾರತ ದೇಶಕ್ಕೆ ಯುದ್ಧಕ್ಕೆ ಬೇಕಾಗಿ ಬಂದಿಲ್ಲ, ಅವರು ಇಲ್ಲಿ ನಮ್ಮನ್ನು ದೋಚಲಿಕ್ಕೆ ಬೇಕಾಗಿ ಬಂದಿಲ್ಲ, ಬದಲಾಗಿ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವರು ಬಂದಿದ್ದಾರೆ. ಆದ್ದರಿಂದ ನಾವು ಮೊದಲನೆಯದಾಗಿ ಅವರನ್ನು ಬಹಿಷ್ಕರಿಸಬೇಕಾಗಿದೆ, ಅವರೊಂದಿಗಿರುವ ವ್ಯವಹಾರಗಳನ್ನು ನಾವು ಬಹಿಷ್ಕರಿಸಬೇಕಾಗಿದೆ. ಅಸಹಕಾರ ಚಳುವಳಿಗೆ ಗಾಂಧೀಜಿಯವರು ಆಹ್ವಾನವನ್ನು ಕೊಟ್ಟರು. ನೀವು ಯಾವತ್ತೂ ಕೂಡ ಬ್ರಿಟಿಷರ ಯಾವುದೇ ಸಂಪತ್ತುಗಳನ್ನು ಪಡೆಯಬಾರದು, ಬ್ರಿಟಿಷರಿಗೆ ನೀವು ಟ್ಯಾಕ್ಸ್ ಗಳನ್ನು ಕಟ್ಟಬಾರದು, ಬ್ರಿಟಿಷರ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ನೀವು ಕಳುಹಿಸಬಾರದು, ಬ್ರಿಟಿಷರ ಕೋರ್ಟ್ಗಳಲ್ಲಿ ನಿಮ್ಮ ಕೇಸುಗಳಿಗೆ ನೀವು ಪರಿಹಾರವನ್ನು ಕಾಣಲಿಕ್ಕೆ ನೀವು ಹೋಗಬಾರದು. ಈ ರೀತಿಯ ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು ಘೋಷಣೆ ಮಾಡಿದಾಗ, ಪ್ರೀತಿಯ ಸಹೋದರರೇ, ಭಾರತದ ವೈಸರಾಯ್ ಅವತ್ತು ಲಂಡನ್ನಿನಲ್ಲಿ ಹೋಗಿ ಲಂಡನ್ನಿನ ಕುಬೇರರೊಂದಿಗೆ ಹೇಳಿದಂತಹ ಒಂದು ಮಾತಿದೆ, ಭಾರತ ದೇಶದಲ್ಲಿ ಗಾಂಧೀಜಿ ಇದ್ದಾರೆ, ಬಾಪೂಜಿ ಇದ್ದಾರೆ, ಅವರು ಬಹಳಷ್ಟು ತೀಕ್ಷ್ಣವಾದ ಬುದ್ಧಿ ಇರುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಆದ್ದರಿಂದ ನಮ್ಮ ಸಂಪತ್ತುಗಳನ್ನು, ನಮ್ಮ ಸರಕುಗಳನ್ನಲ್ಲಿ ಮಾರಾಟವಾಗದಂತೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಆಡಳಿತಕ್ಕೆ ಬರುತ್ತಿರುವಂತಹ ಆದಾಯದ 40% ಇವತ್ತು ನಮಗೆ ನಷ್ಟವಾಗಿದೆ. ನಾವು ಭಾರತ ದೇಶದ ಹಲವಾರು ಇಲಾಖೆಗಳಲ್ಲಿ ನೌಕರಗಳನ್ನು ನಾವು ನೇಮಕ ಮಾಡಿದ್ದೇವೆ, ಅವರಿಗೆ ಸಂಬಳಗಳನ್ನು ಕೊಡಲು ಬ್ರಿಟಿಷರಾದ ನಮ್ಮ ಖಜಾನೆಗಳು ಖಾಲಿಯಾಗಿದೆ. ಆದ್ದರಿಂದ ನಾವು ನಮ್ಮ ಖಜಾನೆಯಿಂದ ಸಂಬಳ ಕೊಡಬೇಕಾಗಿ ಬಂದಿದೆ. ಭಾರತ ದೇಶದಿಂದ ಯಾವುದೇ ಆದಾಯಗಳು ನಮಗೆ ಅಸಹಕಾರ ಚಳವಳಿಯಿಂದಾಗಿ ಬರುತ್ತಾ ಇಲ್ಲ. ಆದ್ದರಿಂದ ನಾವು ಈ ಒಂದು ಆಳ್ವಿಕೆಗಿಂತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವುದು ಬಹಳ ಉತ್ತಮ ಎನ್ನುವಂತಹ ಮಾತನ್ನು ವೈಸರಾಯ್ ಲಂಡನ್ನಿನ ಕುಬೇರರಿಗೆ ಪತ್ರದ ಮೂಲಕ ತಿಳಿಸಿದರೆ, ಪ್ರೀತಿಯ ಸಹೋದರರೇ, ಗಾಂಧೀಜಿಯವರ ಅಹಿಂಸಾತ್ಮಕವಾದಂತಹ ಅಸಹಕಾರ ಚಳವಳಿಯು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟೊಂದು ಪರಿಣಾಮವನ್ನು ಬೀರಿತು ಎಂಬುದನ್ನು ಇದರಿಂದ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರೀತಿಯ ಸಹೋದರರೇ, ಕಡೆಯದಾಗಿ ನಾನು ದೀರ್ಘವಾಗಿ ಮಾತನಾಡುತ್ತಾ ಇಲ್ಲ, ಕಡೆಯದಾಗಿ ಭಾರತ ದೇಶದ ಪ್ರತಿಯೊಬ್ಬ ಮನುಷ್ಯನು ಕೂಡ ಆರ್ಥಿಕವಾಗಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಆಹಾರ ಊಟ ಸೇರಬೇಕಾದರೆ ಪದಾರ್ಥಗಳು ಬೇಕಾಗಿರಲಿಲ್ಲ, ಒಂದು ಚಿಟಿಕೆ ಉಪ್ಪು ಮಾತ್ರ ಸಾಕಾಗ್ತಾ ಇತ್ತು. ಆ ಒಂದು ಚಿಟಿಕೆ ಉಪ್ಪನ್ನು ಸೇವಿಸಿ ಆಹಾರವನ್ನು ಸೇವಿಸುತ್ತಿದ್ದ ಭಾರತೀಯರು, ಆ ಭಾರತೀಯರ ಉಪ್ಪಿಗೂ ಕೂಡ ಪ್ರೀತಿಯ ಸಹೋದರರೇ, ಬ್ರಿಟಿಷರು ಟ್ಯಾಕ್ಸ್ ಅನ್ನು ವಿಧಿಸಿದಾಗ ಮಹಾತ್ಮ ಗಾಂಧೀಜಿಯವರು ಒಂದು ವಿಚಾರವನ್ನು ಅರ್ಥ ಮಾಡಿದರು, ಭಾರತ ದೇಶದ ಸ್ವಾತಂತ್ರ್ಯ ಇಲ್ಲಿನ ಶ್ರೀಮಂತರ ಕೈಯಲ್ಲಿ ಇಲ್ಲ, ಇಲ್ಲಿನ ಕೋರ್ಟ್ಗಳಲ್ಲಿ ವಾದ ಮಾಡುವ ಲಾಯರ್ಸ್ ಗಳ ಬಾಯಿಯಲ್ಲಿ ಭಾರತ ದೇಶದ ಸ್ವಾತಂತ್ರ್ಯವಿಲ್ಲ. ಭಾರತ ದೇಶದ ಸ್ವಾತಂತ್ರ್ಯವಿರುವುದು ಭಾರತದ ಬಡವರ ಊಟದ ಬಟ್ಟೆಯಲ್ಲಾಗಿದೆ, ಊಟದ ತಟ್ಟೆಯಲ್ಲಾಗಿದೆ. ಆದ್ದರಿಂದ ಉಪ್ಪನ್ನು ನಾವು ಬಹಿಷ್ಕರಿಸಬೇಕು, ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಭಾರತ ದೇಶದ ಅಹಮದಾಬಾದಿನಿಂದ ದಾಂಡಿ ತನಕ ಪಾದಯಾತ್ರೆಯ ಮೂಲಕ 4000 ಕಿಲೋಮೀಟರ್ ನಡೆದು, ಪ್ರೀತಿಯ ಸಹೋದರರೇ, ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದಾಗ 60,000 ಮಂದಿ ಭಾರತೀಯರನ್ನು ಅವತ್ತು ಬ್ರಿಟಿಷ್ ಪೊಲೀಸರು ಜೈಲಿಗಟ್ಟಿದ್ದರು ಎಂಬುದು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಈ ದೇಶದ ಸ್ವಾತಂತ್ರ್ಯ ಯಾವತ್ತೂ ಕೂಡ ಹಿಂಸಾತ್ಮಕವಾದ ದಾರಿಯಿಂದ ಬಂದಿಲ್ಲ, ಅಹಿಂಸಾತ್ಮಕವಾದ ದಾರಿಯ ಮೂಲಕ, ಪ್ರೀತಿಯ ಸಹೋದರರೇ, ಯಾವುದೇ ರೀತಿಯ ಕೊಲೆಗಳಿಲ್ಲದೆ, ಯಾವುದೇ ರೀತಿಯ ರಕ್ತದ ನದಿಗಳು ಹರಿಯದೆ ಬಹಳಷ್ಟು ಹಿಂಸಾತ್ಮಕವಾಗಿ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸವು ನಡೆಯಿತು ಎಂಬುದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹಕ್ಕೆ ಆಹ್ವಾನವನ್ನು ಕೊಟ್ಟಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಅವತ್ತು ಮೊದಲನೇದಾಗಿ ವಿರೋಧ ಮಾಡಿತು. ಯಾಕಂತ ಕೇಳಿದರೆ ಇದರಿಂದ ಯಾವ ಪರಿಣಾಮ ಬೀರಬಹುದು ಎಂಬುದಾಗಿತ್ತು. ಆದರೆ ಅದರಿಂದ ಅತ್ಯಂತ ದೊಡ್ಡ ಪರಿಣಾಮ ಬೀರಿ ಬ್ರಿಟಿಷರು ತಮ್ಮ ನಾಶಗಳಿಂದ ಸಂಭವಿಸ್ತಾ ಇದೆ ಎನ್ನುವಂತಹ ಮಟ್ಟಿನಲ್ಲಿ ಚಿಂತನೆ ಮಾಡುವ ತನಕ ಗಾಂಧೀಜಿಯವರ ಅಸಹಕಾರ ಚಳುವಳಿಗಳು ಭಾರತ ದೇಶದಲ್ಲಿ ಇತ್ತು ಎಂಬುದನ್ನು ಚರಿತ್ರೆಯ ಪುಟಗಳಿಂದ ನಮಗೆ
ನಮಗೆ ಓದಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರೀತಿಯ ಸಹೋದರರೇ, ಆ ರೀತಿ ಹಲವಾರು ಇತಿಹಾಸಗಳು ಭಾರತ ದೇಶದ ಸ್ವಾತಂತ್ರ್ಯಕ್ಕಿದೆ. ಕಟ್ಟ ಕಡೆಯದಾಗಿ ಈ ದೇಶದಿಂದ ಬ್ರಿಟಿಷರನ್ನು ಒತ್ತೋಡಿಸುವ ಸಲುವಾಗಿ ನಡೆದಂತಹ ಅತ್ಯಂತ ಕಟ್ಟ ಕಡೆಯ ಹೋರಾಟ ಏನಂತ ಕೇಳಿದರೆ ಕ್ವಿಟ್ ಇಂಡಿಯಾ ಚಳವಳಿಯಾಗಿದೆ. ಬ್ರಿಟಿಷರೇ ಭಾರತವನ್ನು ತೊರೆದು ಹೋಗಿರಿ ಎನ್ನುವ ಅತ್ಯಂತ ಧೀರವಾದ ಘೋಷಣೆಯ ಮೂಲಕ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಗಾಂಧೀಜಿಯವರು ಮುಂಬೈಯಲ್ಲಿರುವಂತಹ ಬ್ಯಾಂಕ್ ಮೈದಾನದಿಂದ ಆರಂಭ ಮಾಡಿದರು. ಆ ಒಂದು ಚಳವಳಿಯನ್ನು ಅವರು ಕೈಗೊಂಡಾಗ ಅವರೊಂದಿಗೆ ಈ ದೇಶದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೈ ಜೋಡಿಸಿದರು. ಪ್ರೀತಿಯ ಸಹೋದರರೇ, ಮೌಲಾನಾ ಅಬುಲ್ ಕಲಾಂ ಆಜಾದ್ 25ನೇ ವರ್ಷದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಆ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಗಾಂಧೀಜಿಯವರೊಂದಿಗೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕೈ ಜೋಡಿಸಿದರು. ಅದೇ ರೀತಿ ಜವಾಹರ್ಲಾಲ್ ನೆಹರೂರವರು, ಅನಿ ಬೆಸೆಂಟ್ ರವರು, ಪ್ರೀತಿಯ ಸಹೋದರರೇ, ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳವಳಿ 1942 ಆಗಸ್ಟ್ 9ನೇ ತಾರೀಕಿನಂದು ಆ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದರು. ಆದ್ದರಿಂದಲೇ ಪ್ರತಿಯೊಂದು ವರ್ಷವೂ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SSF ಪ್ರತಿ ವರ್ಷವೂ ಕೂಡ ಆಗಸ್ಟ್ 9ರಿಂದ 15ರ ತನಕ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆ ಆಜಾದಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದೆ. ಪ್ರೀತಿಯ ಸಹೋದರರೇ, ಕಳೆದ 6 ವರ್ಷಗಳ ಹಿಂದೆ ಈ ರಾಜ್ಯ ದೇಶದ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು: ಸ್ವಾತಂತ್ರ್ಯೋತ್ಸವ ಕೇವಲ 1 ದಿನಕ್ಕೆ ಮಾತ್ರ ನೀವು ಸೀಮಿತಗೊಳಿಸಬೇಡಿ, ನೀವು ಆಜಾದಿ ಸಪ್ತಾಹವನ್ನು ಆಚರಣೆ ಮಾಡಬೇಕು, 9 ದಿನಗಳ ಕಾಲ ಎಂದು ಈ ದೇಶದ ಪ್ರಧಾನಮಂತ್ರಿ ಕರೆಗೊಟ್ಟರು. ನಾವು ಹೇಳ್ತಾ ಇದ್ದೇವೆ, ಕಳೆದ 10 ವರ್ಷಗಳಿಂದ ಆಜಾದಿ ಸಪ್ತಾಹವನ್ನು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಮಾಡಿ ಬರುತ್ತಾ ಇದೆ. ಪ್ರೀತಿಯ ಸಹೋದರರೇ, ಏನಿದ್ದರೂ ಕೂಡ ಆ ಒಂದು ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ನಡೆದಾಗ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಗಾಂಧೀಜಿಯವರೊಂದಿಗೆ ಕೈ ಜೋಡಿಸಿದರು. ಆ ಕೈ ಜೋಡಿಸಿ ನಿರಂತರವಾದ ಹೋರಾಟಗಳನ್ನು ಮಾಡಿದರ ಫಲವಾಗಿ ಪ್ರೀತಿಯ ಸಹೋದರರೇ, ಈ ದೇಶವನ್ನು ಬ್ರಿಟಿಷರು 1947 ಆಗಸ್ಟ್ 15ನೇ ತಾರೀಕಿನಂದು ಈ ದೇಶವನ್ನು ಬಿಟ್ಟು ಹೋಗುವಂತಹ ಪ್ರಸಂಗ ಉಂಟಾಯಿತು. ಆ ಒಂದು ಸಂದರ್ಭ ನಾನಿನ್ನು ದೀರ್ಘವಾಗಿ ಮಾತನಾಡುವುದಿಲ್ಲ. 1947ರಲ್ಲಿ ಬ್ರಿಟಿಷರು ಭಾರತದಿಂದ ಹೋಗುವಾಗ ಪ್ರೀತಿಯ ಸಹೋದರರೇ, $45 ಟ್ರಿಲಿಯನ್ ಈ ದೇಶದಿಂದ ಅವರು ದೋಚಿದ್ರು. ಈ ದೇಶದ ಬಂಗಾರಗಳು, ಚಿನ್ನಗಳು, ಈ ದೇಶದ ವಜ್ರ ವೈಡೂರ್ಯಗಳನ್ನು ಬ್ರಿಟಿಷರು ದೋಚಿ ಹೋಗಿದರು. ಭಾರತವನ್ನು ಸಂಪೂರ್ಣವಾಗಿ ಹಿಂಡಿ ಹಿಪ್ಪೆಯನ್ನಾಗಿಸಿ ಪ್ರೀತಿಯ ಸಹೋದರರೇ, ಬ್ರಿಟಿಷರು ಈ ದೇಶದಿಂದ ತೊಲಗಿದಾಗ ಈ ದೇಶವು ಆರ್ಥಿಕವಾಗಿ ಕುಗ್ಗಿತು, ಆರೋಗ್ಯವಾದ ಸಂಬಂಧವಾಗಿ ಕುಗ್ಗಿತು, ಶಿಕ್ಷಣದಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಪ್ರೀತಿಯ ಸಹೋದರರೇ, ಭಾರತ ದೇಶ ಸಂಪೂರ್ಣವಾಗಿ ಬಡತನವನ್ನು ಕಂಡಿತು. ಆದರೆ 78 ವರ್ಷಗಳು ಕಳೆದಾಗ, 7.5 ದಶಕಗಳು ಕಳೆದಾಗ ಈ ದೇಶವು ಹಲವಾರು ರೀತಿಯ ಅಭಿವೃದ್ಧಿಗಳನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಪ್ರೀತಿಯ ಸಹೋದರರೇ, ಇವತ್ತು ನೀವು ಯೋಚನೆ ಮಾಡಿ ನೋಡಿ, ವಿದೇಶಗಳಿಗೆ ಹಲವಾರು ರೀತಿಯ ಸಾಮಾನು ಸರಕುಗಳನ್ನು ಭಾರತ ದೇಶದಿಂದ ರಫ್ತು ಮಾಡಲಾಗ್ತಾ ಇದೆ. ಸರಿಸುಮಾರು 200ರಷ್ಟು ರಾಷ್ಟ್ರಗಳಿಗೆ ಭಾರತ ದೇಶದಿಂದ ಮದ್ದುಗಳನ್ನು ರಫ್ತು ಮಾಡಲಾಗ್ತಾ ಇದೆ. ಪ್ರೀತಿಯ ಸಹೋದರರೇ, 1962ರಲ್ಲಿ ಬಾಹ್ಯಾಕಾಶ ಸಂಸ್ಥೆಯನ್ನು ಭಾರತ ದೇಶ ತೆರೆದಿದೆ. 1963ರಲ್ಲಿ ಪ್ರಥಮ ರಾಕೆಟ್ ಅನ್ನು ಉಡಾವಣೆ ಮಾಡಿದೆ. 1974ರಲ್ಲಿ ಪರಮಾಣು ಪರೀಕ್ಷೆಯನ್ನು ಭಾರತ ದೇಶ ಮಾಡಿ ಭಾರತ ದೇಶವು ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೂ ಸಡ್ಡು ಹೊಡೆಯುವ ರೀತಿಯಲ್ಲಿ ಭಾರತ ದೇಶ ಮುಂದಕ್ಕೆ ಧುಮುಕುತ್ತಾ ಇದೆ. ಪ್ರೀತಿಯ ಸಹೋದರರೇ, ಆರ್ಥಿಕವಾದ ಕ್ಷೇತ್ರಗಳಲ್ಲಿ ಬಹಳಷ್ಟು ದೊಡ್ಡ ಪರಿಣಾಮಗಳ ಅಭಿವೃದ್ಧಿಗಳನ್ನು ಭಾರತ ದೇಶ ಕೈಗೊಂಡುತ್ತಾಯಿತು. ಆದರೆ ಪ್ರೀತಿಯ ಸಹೋದರರೇ, ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬ್ರಿಟಿಷರು ಈ ದೇಶದಿಂದ ಹೊರಹೋಗುವಾಗ ಈ ದೇಶದಲ್ಲಿರುವ ಮುಸಲ್ಮಾನರು ಮತ್ತು ಹಿಂದೂಗಳು ಒಕ್ಕಟ್ಟಾಗಿ ನಿಂತರೆ ಯಾವತ್ತೂ ಕೂಡ ಈ ದೇಶದಲ್ಲಿ ನಮಗೆ ಉಳಿಗಾಲವಿಲ್ಲ ಎಂದು ಮನಗಂಡಂತಹ ಬ್ರಿಟಿಷರು ಈ ದೇಶದಿಂದ ಗಂಟು ಮೂಟ ಕಟ್ಟುವಾಗ ಈ ದೇಶದ ಮುಸಲ್ಮಾನರು ಮತ್ತು ಹಿಂದೂಗಳನ್ನು ಪರಸ್ಪರ ಒಡೆದಾಡುವಂತೆ ಮಾಡಿ, ಪರಸ್ಪರ ಒಡೆಯಲ್ಲಿ ಬಿರುಕನ್ನುಂಟು ಮಾಡಿ ಈ ದೇಶದಿಂದ ಅವರು ಪರಾರಿಯಾದರು. ಅದರ ಫಲವಾಗಿ ಇವತ್ತು ನಾವು ಕೂಡ ಜಾತಿಯ ಹೆಸರುಗಳಲ್ಲಿ ಒಡೆದಾಡುತ್ತಾ ಇದ್ದೇವೆ. ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಜಗತ್ತಿನ ವಿವಿಧ ರಾಷ್ಟ್ರಗಳು ಅಭಿವೃದ್ಧಿ ಪಥದಲ್ಲಿ ಮುಂದಕ್ಕೆ ಸಾಗುವಾಗ
ಭಾರತ ದೇಶ ಯಾವತ್ತೂ ಕೂಡ ಹಿಂದೆ ಸರಿಯಬಾರದು. ಭಾರತ ಮುಂದಕ್ಕೆ ಮುನ್ನುಗ್ಗಬೇಕಾದರೆ ಭಾರತದಲ್ಲಿ ಬಹಳಷ್ಟು ಸಂಪನ್ಮೂಲಗಳಿದೆ. ಭಾರತದ ಅತ್ಯಂತ ದೊಡ್ಡ ಸಂಪತ್ತು 60% ಬರುವಂತಹ ಯುವಕರಾಗಿದ್ದಾರೆ. ಆ ಯುವಕರು ಈ ದೇಶದ ಶಕ್ತಿಯಾಗಿದ್ದಾರೆ. ಯಾಕಂತ ಕೇಳಿದರೆ, ಒಂದು ವೇಳೆ ಭಾರತ ದೇಶದ ಮೇಲೆ ನಾಳೆ ಪಾಕಿಸ್ತಾನ ದಾಳಿ ಮಾಡಿದರೆ, ನಾಳೆ ಚೀನಾ ದಾಳಿ ಮಾಡಿದರೆ, ಪ್ರೀತಿಯ ಸಹೋದರರೇ, ಭಾರತದ ನೆರವಿಗೆ ಯಾವತ್ತೂ ಕೂಡ ಅಮೆರಿಕ ಬರುವುದಿಲ್ಲ, ಯಾವತ್ತೂ ಕೂಡ ಬ್ರಿಟನ್ ಬರೋದಿಲ್ಲ, ಯಾವತ್ತೂ ಕೂಡ ರಷ್ಯಾ ಬರೋದಿಲ್ಲ. ಭಾರತ ದೇಶದ ನೆರವಿಗೆ ಯಾವ ರಾಷ್ಟ್ರಗಳು ಬರೋದಿಲ್ಲ. ಆದರೆ ಅವರ ನೆರವು ನಮಗೆ ಬೇಡ. ಯಾಕೆ ಅವರು ಬರೋದಿಲ್ಲ? ಭಾರತ ದೇಶವು ಒಂದು ಸೂಪರ್ ಪವರ್ ರಾಷ್ಟ್ರವಾಗಿ ಬೆಳೆಯುವುದು ಅವರಿಗೆ ಸಹಿಸಲು ಸಾಧ್ಯವಾಗದ ವಿಚಾರವಾಗಿದೆ. ಆದ್ದರಿಂದ ಭಾರತ ದೇಶದಲ್ಲಿ ಅವತ್ತು ಹೋರಾಟಕ್ಕೆ ನೆಲೆ ನಿಲ್ಲಬೇಕಾದುದು ಈ ದೇಶದ ಹಿಂದೂ ಯುವಕರಾಗಿದ್ದಾರೆ, ಈ ದೇಶದ ಮುಸಲ್ಮಾನ ಯುವಕರಾಗಿದ್ದಾರೆ, ಈ ದೇಶದ ಕ್ರೈಸ್ತರ ಯುವಕರಾಗಿದ್ದಾರೆ, ಈ ದೇಶದ ಧರ್ಮ ಇರುವವರು, ಈ ದೇಶದಲ್ಲಿ ಧರ್ಮ ಇಲ್ಲದವರು ಎಲ್ಲರೂ ಕೂಡ ಒಗ್ಗೂಡಿ ಒಂದೇ ತಾಯಿಯ ಮಕ್ಕಳಂತೆ ನಿಂತರೆ ಈ ದೇಶದ ಮರಳಿನ ಒಂದು ಕಣವನ್ನು ಕೂಡ ಮುಟ್ಟಲು ಯಾವ ದೇಶಗಳಿಗೂ ಕೂಡ ಸಾಧ್ಯವಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಪ್ರೀತಿಯ ಸಹೋದರರೇ, ಬ್ರಿಟಿಷರು ಈ ದೇಶವನ್ನು ತೊಲಗುವಾಗ ಅವರ ಕರ್ಮಕಾಂಡದ ಫಲವಾಗಿ ಈ ದೇಶವನ್ನು ಒಡೆಯುವ ರೂಲ್ ಅಂಡ್ ಡಿವೈಡ್ ಅಂಡ್ ರೂಲ್ ಒಡೆದು ಆಳುವಂತಹ ಆ ಒಂದು ಪ್ರಕ್ರಿಯೆಗೆ ತೊಡಕನ್ನಿಟ್ಟುಕೊಂಡು ಅವರು ಈ ದೇಶದಿಂದ ಪರಾರಿಯಾದರು. ಆದರೆ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಭಾರತ ದೇಶ ಯಾವತ್ತೂ ಕೂಡ ಹಿಂದೂವಿಗೆ ಸೇರಿದ ದೇಶವಲ್ಲ, ಯಾವತ್ತೂ ಕೂಡ ಮುಸಲ್ಮಾನರಿಗೆ ಸೇರಿದ ದೇಶವಲ್ಲ, ಯಾವತ್ತೂ ಕೂಡ ಕ್ರೈಸ್ತರಿಗೆ ಸೇರಿದ ದೇಶವಲ್ಲ. ಭಾರತ ಭಾರತೀಯರದ್ದಾಗಿದೆ, ಭಾರತ ಭಾರತೀಯರದ್ದಾಗಿ ಉಳಿಯಬೇಕಾಗಿದೆ. ಹಾಗೆ ಉಳಿಯಬೇಕಾದರೆ ಪ್ರತಿಯೊಬ್ಬರು ಕೂಡ ಇಂತಹ ಕೋಮು ಸಂಘರ್ಷಗಳಿಗೆ ಯಾರು ನಾಯಕತ್ವವನ್ನು ಕೊಡುತ್ತಾರೋ, ಆ ಬಗ್ಗೆ ಯಾರು ಮಾತನಾಡುತ್ತಾರೋ, ಜಾತಿ ಮತಗಳನ್ನು ನೋಡದೆ ಅವರನ್ನು ಒಬ್ಬಂಟಿಗರನ್ನಾಗಿ ಮಾಡುವಂತಹ ಕೆಲಸಗಳನ್ನು ಈ ದೇಶದ ಜನತೆ ಮಾಡಿದರೆ ಮಾತ್ರ ಈ ದೇಶದ ಸ್ವಾತಂತ್ರ್ಯ ಉಳಿಯಲಿಕ್ಕೆ ಸಾಧ್ಯ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ವರ್ಷವೂ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಾಗ ನಾವು ಚಿಂತನೆಗಳನ್ನು ಮಾಡಬೇಕಾಗಿದೆ. ಕೇವಲ ಫ್ಲಾಗ್ ಹಾಸ್ಟ್ ಅನ್ನು ಮಾಡಿ, ಒಣ ಭಾಷಣಗಳನ್ನು ಮಾಡಿ, ಲಡ್ಡುಗಳನ್ನು ವಿತರಣೆ ಮಾಡಿ ನಾವು ಸ್ವಾತಂತ್ರ್ಯೋತ್ಸವ ಅಂತ ಹೇಳಿ ಯಾವುದೇ ಶಾಲುಗಳನ್ನು ಹಾಕಿದ ಮಾತ್ರಕ್ಕೆ ಭಾರತ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಂದೆ, ಜಗತ್ತಿನ ಮುಂದೆ ತಲೆ ಎತ್ತಿಯಿಂದಲೂ ಸೂಪರ್ ಪವರ್ ಆಗಿ ನಿಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ಈ ದೇಶದ ಅಭಿವೃದ್ಧಿಗೆ ಮಾರಕವಾಗುವಂತಹ ಕೋಮು ಸಂಘರ್ಷಗಳು ಅದು ಈ ನಾಡಿನಿಂದ ಇಲ್ಲದಾಗಬೇಕಾಗಿದೆ. ಈ ನಾಡನ್ನು ಪ್ರೀತಿಸುವವರು, ಈ ನಾಡಿನೊಂದಿಗೆ ಭಕ್ತಿ ಇದೆ ಅಂತ ಹೇಳುವವರು, ಈ ನಾಡಿನ ಮಣ್ಣನ್ನು ಪ್ರೀತಿಸಬೇಕಾದುದು ಮಾತ್ರವಲ್ಲ, ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕವಿರುವ ಮಣ್ಣನ್ನು ಪ್ರೀತಿಸುವುದರ ಮೂಲಕದೊಂದಿಗೆ ಪ್ರೀತಿಯ ಸಹೋದರರೇ, ಈ ನಾಡಿನಲ್ಲಿರುವ ಪ್ರತಿಯೊಬ್ಬ ಮುಸಲ್ಮಾನನನ್ನು, ಪ್ರತಿಯೊಬ್ಬ ಹಿಂದೂವನ್ನು, ಕ್ರೈಸ್ತರನ್ನು, ಪ್ರತಿಯೊಬ್ಬ ಭಾರತೀಯನನ್ನು ಪ್ರೀತಿಸುವಂತಹ ಕೆಲಸಗಳು ಈ ನಡೆದರೆ ಮಾತ್ರವೇ ನಾವು ಅದನ್ನು ದೇಶ ಪ್ರೇಮ ಅಂತ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ಬದಲಾಗಿ ಕಂಡವರನ್ನು ನಾವು ಕೊಲ್ಲುವ ಕೆಲಸವನ್ನು ಮಾಡಿದರೆ, ಜಾತಿ ಹೆಸರಲ್ಲಿ ಸಂಘರ್ಷಗಳನ್ನು ಮಾಡಿದರೆ ಯಾವತ್ತೂ ಅದು ಭಾರತಾಂಬೆಗೆ ನಾವು ಮಾಡುವ ಅನ್ಯಾಯವಾಗಿದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 78 ಸಂವತ್ಸರಗಳು ಕಳೆಯುವಾಗ ಇವತ್ತು ನಾವು 47ನೆಯ ಆವೃತ್ತಿ ಇಸವಿಗೆ ನಾವು ಮರಳಿ ಹೋಗುತ್ತೇವೆ ಎಂದು ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಚಂದ್ರಕ್ಕೆ ಹೋಗಿದ್ದೇವೆ, ಮಂಗಳಯಾನವನ್ನು ಮಾಡಿದ್ದೇವೆ, ರಾಕೆಟ್ಗಳನ್ನು ಉಡಾವಣೆ ಮಾಡಿದ್ದೇವೆ. ಆದರೆ ಅಷ್ಟೊಂದು ಸಾವಿರಾರು ಕಿಲೋಮೀಟರ್ಗಳು ನಾವು ಉಪಗ್ರಹಗಳನ್ನು ಕಳುಹಿಸಿದ್ದೇವೆ. ಒಂದು ಮಾತನ್ನು ಹೇಳುತ್ತೇನೆ, ಆದರೆ ನೆಟ್ಟಾರಿನಲ್ಲಿ ಕೋಳಿ ವ್ಯಾಪಾರ ಮಾಡುವ ಒಬ್ಬ ಮನುಷ್ಯನಿಗೆ ಕೂಗಳತೆಯ ದೂರದಲ್ಲಿರುವ ತನ್ನ ಮನೆಗೆ ಸುರಕ್ಷಿತವಾಗಿ ತಲುಪಲು ಈ ಭಾರತ ದೇಶದಲ್ಲಿ ಸಾಧ್ಯವಾಗ್ತಾ ಇಲ್ಲ. ಸುರತ್ಕಲ್ ಪೇಟೆಯಲ್ಲಿರುವ ಒಬ್ಬ ಮನುಷ್ಯನಿಗೆ ಕೂಗಳತೆ ದೂರದಲ್ಲಿರುವ ಮಂಗಲ್ಪೇಟೆ ತನ್ನ ಮನೆಗೆ ತಲುಪಲಿಕ್ಕೆ ಈ ದೇಶದಲ್ಲಿ ಸಾಧ್ಯವಾಗ್ತಾ ಇಲ್ಲ. ಇದನ್ನು ಈ ದೇಶದ ಸ್ವಾತಂತ್ರ್ಯ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ರಾಕೆಟ್ಗಳನ್ನು ಉಡಾವಣೆ ಮಾಡುವ ಮೂಲಕ, ಚಂದ್ರಯಾನವನ್ನು ಮಾಡುವ ಮೂಲಕ ಈ ದೇಶ ಕೇವಲ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಈ ನಾಡಿನ ಜನರು ಪ್ರತಿಯೊಬ್ಬರು ಕೂಡ ಮನುಷ್ಯರಾಗಿ ಬದುಕಬೇಕಾಗಿದೆ. ಧರ್ಮಗಳು ಯಾವತ್ತೂ ಕೂಡ ಮನುಷ್ಯರಾಗಿ ಬದುಕುವುದಕ್ಕೆ ವಿರೋಧವಾಗುವುದಿಲ್ಲ. ಯಾವ ಧರ್ಮ ಕೂಡ ಅಕ್ರಮಗಳಿಗೆ ಪ್ರಚೋದನೆಯನ್ನು ನೀಡುವುದಿಲ್ಲ, ಯಾವ ಧರ್ಮ ಕೂಡ ಅಕ್ರಮವನ್ನು ಬೋಧನೆ ಮಾಡುವುದಿಲ್ಲ. ನಾವು ಅದನ್ನು ಬಯಸ್ತಾ ಇದ್ದೇವೆ. ಹಿಂದೂ ಧರ್ಮಗಳು ಸರ್ವೇ ಜನ ಸುಖಿನೋ ಭವಂತು, ಅಷ್ಟಾದಶು ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. 18 ಪುರಾಣಗಳಲ್ಲಿ ವ್ಯಾಸರು ಹೇಳಿದಂತಹ ಮಾತು, ಅನ್ಯ ಧರ್ಮದವರಿಗೆ ಅನ್ಯಾಯ ಮಾಡುವವನು, ಪಾಪ ಮಾಡುವವನು ಅವನು ನೈಜ ಮನುಷ್ಯನಾಗಲು ಸಾಧ್ಯವಿಲ್ಲ. ಅಲ್ಲಾಹುಮ್ಮ ಅಂತ
ಸಲಾಂ, ಅಲ್ಲಾಹನೇ ನೀನು ಶಾಂತಿ, ಎಲ್ಲರಿಗೂ ಕೂಡ ಶಾಂತಿಯನ್ನು ಕೊಡು ಎಂದು ಪ್ರಾರ್ಥನೆ ಮಾಡುವ ಮುಸಲ್ಮಾನ್ ಇನ್ನೊಬ್ಬರಿಗೆ ದೋಷಣೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಪ್ರತಿಯೊಂದು ಧರ್ಮಗಳು ಕೂಡ ನಾವು ಅರಿತಂತೆ ಮನುಷ್ಯರಲ್ಲಿ ಮಾನವೀಯತೆಯನ್ನು ಬೋಧನೆ ಮಾಡ್ತಾ ಇದೆ. ಆ ಮಾನವೀಯತೆ ಕಳೆದ ಮೇಲೆ ನಾನೊಬ್ಬ ಭಾರತೀಯ ಅಂತ ಹೇಳೋದರಲ್ಲಿ ಯಾವುದೇ ಅರ್ಥವಿಲ್ಲ. ಅದು ಕೇವಲ ಬೋಗಸ್ ಮಾತುಗಳು ಮಾತ್ರವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಪ್ರೀತಿಯ ಸಹೋದರರೇ, ಈ ಒಂದು 78ನೇ ಸ್ವಾತಂತ್ರ್ಯೋತ್ಸವ ನಮ್ಮೆಡೆಯಲ್ಲಿ ಪ್ರೀತಿ, ಸೌಹಾರ್ದತೆ, ಮಮತೆಯನ್ನು ತುಂಬುವ ಉದಾತ್ತವಾದ ಒಂದು ಸಂದೇಶವಾಗಲಿ. ಮುಂದಿನ ದಿನಗಳಲ್ಲಿ ಭಾರತ ದೇಶವು ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗಿಂತಲೂ ಅತ್ಯಂತ ಮೇಲಾಗಿ ಎದ್ದು ನಿಲ್ಲುವಂತಹ ಒಂದು ರಾಷ್ಟ್ರವಾಗಲಿ. ಪ್ರೀತಿ ಸಹೋದರರೇ, ಚಂದ್ರಯಾನವನ್ನು ಕೈಗೊಂಡ ರಾಕೇಶ್ ಶರ್ಮಾರೊಂದಿಗೆ ಇಂದಿರಾ ಗಾಂಧಿ ಅವರ ಪ್ರಧಾನಮಂತ್ರಿಗಳು ಕೇಳಿದರು, ಚಂದ್ರಕ್ಕೆ ಹೋದಾಗ ಭಾರತ ಯಾವ ರೀತಿ ಕಾಣುತ್ತದೆ? ರಾಕೇಶ್ ಶರ್ಮಾ ಅವರು ಹೇಳಿದರು, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಈ ಜಗತ್ತಿನ ಎಲ್ಲಾ ದೇಶಗಳಿಗೆ ನೋಡುವಾಗ ಭಾರತ ದೇಶವು ಅತ್ಯಂತ ಸುಂದರವಾಗಿ ಚಂದ್ರನಲ್ಲಿ ಕಾಣ್ತಾ ಇದೆ. ಹಮ್ ಬುಲ್ಬುಲೆ ಹೀಸಿಗಿ, ಆ ಸುಂದರವಾದ ದೇಶದ ಹಕ್ಕಿಗಳಾಗಿ ನಾವು ಇಲ್ಲಿ ಹಾರಾಡುವುದನ್ನು ಚಂದ್ರನಲ್ಲಿ ಕಾಣುತ್ತಾ ಇದ್ದೇವೆ. ಆ ರೀತಿಯ ಸುಂದರವಾದ ಸೊಬಗನ್ನು ತನ್ನ ಒಡಲಿರಿಸಿದ ದೇಶ, ಈ ನಾಡಿಗೆ ಶಾಂತಿಯನ್ನು ಬೋಧನೆ ಮಾಡಿದ ರಾಜಾ ಮೈನುದ್ದೀನ್ ಚಿಸ್ತಿಲಜ್ಮೀರಿ ಕದ್ದಸಲಾಹು ಸಿರುಲ್ ಅಜೀಜ್ ರವರು ಅಂತ್ಯ ವಿಶ್ರಮ ಹೊಂದುವ ಅವರನ್ನು ಒಡಲಿಟ್ಟ ದೇಶ. ಬಸವಣ್ಣನವರನ್ನು, ಕವಿ ಕುವೆಂಪುರವರನ್ನು ಹಲವಾರು ರೀತಿಯ ಈ ದೇಶಕ್ಕೆ ಶಾಂತಿಯ ಬೋಧನೆಗಳನ್ನು ಮಾಡಿದ ಮಹಾನ್ ಪುರುಷರನ್ನು ತನ್ನ ಒಡಲಲ್ಲಿಟ್ಟಂತಹ ಒಂದು ದೇಶ. ಈ ದೇಶ ಯಾವತ್ತೂ ಕೂಡ ರಕ್ತ ಹರಿಯುವ ದೇಶವಾಗಬಾರದು. ಈ ದೇಶ ಯಾವತ್ತೂ ಕೂಡ ಕೋಮು ಸಂಘರ್ಷಗಳಿಗೆ ಬಲಿಯಾಗುವ, ನಾಶವಾಗುವ ದೇಶವಾಗಬಾರದು. ಇದು ಶಾಂತಿ ಮತ್ತು ಪ್ರೀತಿಯಿಂದ ಎಲ್ಲರೂ ಕೂಡ ಮಮತೆಯಿಂದ ಬದುಕುವಂತಹ ಒಂದು ಸುಂದರ ತಾಯ್ನಾಡಾಗಿ ಈ ನಾಡು ಬೆಳೆಯಬೇಕಾಗಿದೆ. ಕುಡಿಯೋದೊಂದೇ ನೀರು, ಇರೋದೊಂದೇ ಭೂಮಿ, ಸುಡುವಗ್ನಿಯು ಒಂದೇ, ಇರುತ್ತಿರಲು ಕುಲಗೋತ್ರಗಳ ಎತ್ತಡದ ಸರ್ವೋಚ್ಚ. ನಾವೆಲ್ಲರೂ ಕೂಡ ಕುಡಿಯುವ ನೀರು ಒಂದೇ, ನಾವು ತಿನ್ನುವ ಆಹಾರ ಒಂದೇ, ನಾವು ವಾಸ ಮಾಡುವ ಮಣ್ಣು ಒಂದೇ, ನಮ್ಮನ್ನು ಸುಡುವ ಅಗ್ನಿ ಒಂದೇ. ಕುಲಗೋತ್ರಗಳು, ಜಾತಿ ಪಥಗಳ ಮಧ್ಯೆ ನಾವು ಹೋರಾಟಗಳನ್ನು ಮಾಡಬೇಕಾದವರಲ್ಲ. ಕುವೆಂಪುರವರ ಅರ್ಥಗರ್ಭಿತವಾದ ಮಾತುಗಳಿಗೆ ಅಡಿಗೆರೆಯನ್ನು ಹಾಕುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ SSF ಈ ನಾಡಿನ ಕಟ್ಟ ಕಡೆಯ ಮನುಷ್ಯರನ್ನು ಕೂಡ ಗುರುತಿಸುವಂತಹ ಕೆಲಸಗಳನ್ನು ಮಾಡುತ್ತಾ ಇದೆ. ಪ್ರೀತಿಯ ಸಹೋದರರೇ, ಆ ಒಂದು ನಿಟ್ಟಿನಲ್ಲಿ ನೋಡುವಾಗ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಮೆಸ್ಕಾಮಿನ ಕೆಲಸಗಳನ್ನು ಮಾಡುವಂತಹ ಪವರ್ ಮ್ಯಾನ್ಗಳು, ಪ್ರೀತಿಯ ಸಹೋದರರೇ, ಯಾವತ್ತೂ ಕೂಡ ಅವರನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಸುಂಟರ ಗಾಳಿಗಳಿರಲಿ, ಸಿಡಿಲುಗಳಿರಲಿ, ಮಿಂಚುಗಳಿರಲಿ, ಮಳೆಗಳಿರಲಿ, ಬಿಸಿಲಿರಲಿ, ಯಾವ ಸಂದರ್ಭ ಇರಲಿ, ನಡುರಾತ್ರಿ ಇರಲಿ, ಬೆಳಗ್ಗೆ ಇರಲಿ, ಯಾವ ಸಂದರ್ಭದಲ್ಲಿ ಫೋನ್ ಮಾಡಿದರೂ ಕೂಡ ತಕ್ಷಣ ಎಂದು ಬಂದು ಕಾರ್ಯಪ್ರವರ್ತನಾಗುವಂತಹ ಒಂದು ಇಲಾಖೆ ಪವರ್ ಮ್ಯಾನ್ಗಳ ಇಲಾಖೆಯಾಗಿದೆ. ಅವರನ್ನು ಗುರುತಿಸದೆ ಹೋದರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ನಾವು ಮಾಡುವ ದ್ರೋಹವಾಗಬಹುದು ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಹಲವಾರು ಬೈಗುಳಗಳನ್ನು ಜನರಿಂದ ತಿಂತಾರೆ. ಅವರು ಮಾಡಿದ ತಪ್ಪಿಗೆಲ್ಲ ಎಲ್ಲಾದರೂ ಮರ ಬಿದ್ದರೆ, ಎಲ್ಲಾದರೂ ಗುಡ್ಡೆಗಳು ಹರಿದು ಹೋದರೆ, ಎಲ್ಲಾದರೂ ನೀರಿನ ಪ್ರಳಯಗಳು ಉಂಟಾದರೆ ಅವರಿಗೇನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಸುಂದರವಾಗಿ ಮನೆಯಲ್ಲಿ ಕುಳಿತುಕೊಂಡು ಫ್ಯಾನ್ ಹಾಕಲು ಸಾಧ್ಯವಾಗಿದ್ದಾಗ ಆ ಬಡಪಾಯಿ ಪವರ್ ಮ್ಯಾನ್ಗಳ ನಮಗೆ ನೆನಪಾಗುತ್ತಾ ಇದೆ. ಆದ್ದರಿಂದ ನಮ್ಮ ಬಗ್ಗೆ ದೊಡ್ಡ ಸೇವೆಗಳನ್ನು ನಾವು ಸುಂದರವಾಗಿ ಮಲಗಲು ಎಲ್ಲಾ ರೀತಿಯ ಜೀವದ ಹಂಗನ್ನು ತೊರೆದು ಜೀವವನ್ನು ಪಣಕ್ಕಿಟ್ಟುಕೊಂಡು ತನ್ನ ಪತ್ನಿ ಮಕ್ಕಳಿಂದ ಎಷ್ಟೋ ದೂರ ನಿಂತುಕೊಂಡು ಈ ನಾಡಿನ ಪವರ್ಗೆ ಬೇಕಾಗಿ ಕೆಲಸ ಮಾಡುವ ಪವರ್ ಮ್ಯಾನ್ಗಳನ್ನು ಗುರುತಿಸಲು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಜಿಲ್ಲಾ ಸಮಿತಿಯು ತೀರ್ಮಾನವನ್ನು ಮಾಡಿದಾಗ ನಮ್ಮ ಜಿಲ್ಲಾದ್ಯಂತ ಇವತ್ತು ಎಲ್ಲಾ ಪವರ್ ಮ್ಯಾನ್ಗಳಿಗೂ ನಾವು ಗೌರವವನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡುತ್ತಾ ಇದ್ದೇವೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಜಗದ ರಕ್ಷಕನು ಅವರಿಗೆ ಎಲ್ಲ ರೀತಿಯ ಒಳಿತುಗಳನ್ನು, ಆಯುರಾರೋಗ್ಯವನ್ನು ಕರುಣಿಸಲಿ. ಅವರ ಕುಟುಂಬಕ್ಕೆ ಅಲ್ಲಾಹನು ಅತ್ಯಂತ ದೊಡ್ಡ ಸಮೃದ್ಧಿಯನ್ನು ನೀಡಲಿ ಎಂದು ಅವರಿಗೆ ಬೇಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ 1947ನೇ ಸ್ವಾತಂತ್ರ್ಯ ಲಭಿಸಿದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಗಳನ್ನು ಹಾರೈಸಿ ನನ್ನ ಮಾತುಗಳಿಗೆ ಕಡಿವಾಣ. ಜೈ ಹಿಂದ್, ಜೈ ಭಾರತ್, ಜೈ ಜಗತ್. ಧನ್ಯವಾದಗಳು. ಧಾರ್ಮಿಕ ಮುಖಂಡರು, ನಮ್ಮ ಹತ್ತಿರದ ಪುತ್ತೂರು ಬಣ್ಣೂರಿನ ಮಸೀದಿಯ ಧರ್ಮಗುರುಗಳು, ಪ್ರಶಸ್ತ ವಾಗ್ಮಿಯಾದಂತಹ ಸಿರಾಜುದ್ದೀನ್ ಸರ್ಕಾಫಿ ಅವರಿಗೆ
ನಮ್ಮ ಮುಂದಿನ ಭಾಗ ಪವರ್ ಮ್ಯಾನ್ಗಳಿಗೆ ಅವರ ಸೇವೆಯನ್ನು ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯಕ್ರಮ. ನಮ್ಮ ಭಾಷಣಗಾರರು ಹೇಳಿದಾಗೆ ನಮ್ಮ ಎಲ್ಲ ಸರ್ಕಲ್ಗಳಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸರ್ಕಲ್ಗಳಲ್ಲಿಯೂ ಅಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಬೆಳಿಗ್ಗೆ ತಾನೇ ನೆಂತಿಕಲ್ ಸರ್ಕಲ್ನಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆದಿದೆ. ನಮ್ಮ ಸವಣೂರು ವ್ಯಾಪ್ತಿಯ 12 ಪವರ್ ಮ್ಯಾನುಗಳನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇವೆ. ಅವರು ಎಲ್ಲರೂ ಈ ಒಂದು ಗೌರವ ಸಮರ್ಪಣೆಗೆ ಬರುವುದು ಬೇಡ, ಸ್ವಲ್ಪ ನಮ್ಮ ಜನರ ಸೇವೆಯನ್ನು ಮಾಡಲಿಕ್ಕೆ ಸ್ವಲ್ಪ ಜನ ಬೇಕು ಎಂದು ಹೇಳಿ 6 ಜನ ಮಾತ್ರ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಿ ಉಳಿದ 6 ಜನರಿಗೆ ನಾವು ಮೆಸ್ಕಾಂ ಕಚೇರಿಗೆ ಹೋಗಿ ಅವರನ್ನು ನಾವು ಗೌರವಿಸುವಂತಹ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿರುತ್ತೇವೆ. ನಮ್ಮ ಮುಂದಿನ ಭಾಷಣಗಾರರು ಹೇಳಿದರು ಲೈನ್ ಮ್ಯಾನ್ಗಳು ಅಂತಂದ್ರೆ ಪವರ್ ಮ್ಯಾನ್ಗಳು ಅಂದರೆ ಯಾರು ಎಂದು. 6 ಜನರು ನಮ್ಮ ಜೆಇಯವರು ಹೇಳಿದಂತೆ 6 ಜನರು ಡ್ಯೂಟಿ ಇದ್ದಾರೆ. ಡ್ಯೂಟಿಯಲ್ಲಿರುವಾಗ ನಾವು ಇದನ್ನು ನಮ್ಮ ಗೌರವ ಸಮರ್ಪಣೆಗೆ ಬರೋದು ಸರಿಯಲ್ಲ ಅಂತ ಹೇಳಿ ನಾವು ಅವರನ್ನು ಬಿಟ್ಟು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ತುಂಬಾ ಶ್ಲಾಘನೀಯ ಸರ್, ನಿಮ್ಮ ಹೆಮ್ಮೆ. ನಮ್ಮ ಜೆಇಯವರನ್ನು ಪ್ರಶಂಸಿಸಲೇಬೇಕು. ಅಂದರೆ ನಮ್ಮ ಸವಣೂರಿನ ಪಾಲಿಗೆ ನಾನು ಮೊನ್ನೆ ತಾನೇ ನನ್ನೊಂದು ಅನುಭವವನ್ನು ಹೇಳ್ತಾ ಇದ್ದೇನೆ. ಮೊನ್ನೆ ತಾನೇ ಭಯಂಕರ ಮಳೆ ಬರ್ತಿತ್ತು, ರಾತ್ರಿ 7 ಗಂಟೆಯ ನಂತರದ ವಿಷಯ. ಮಳೆ ಬರುತ್ತಿತ್ತು, ನಮ್ಮ ಟಿಸಿಯಲ್ಲಿ ಒಂದು ನಮ್ಮ ಮನೆ ಹತ್ತಿರ ಒಂದು ಟಿಸಿ ಇದೆ, ಅಲ್ಲಿ ಬೆಂಕಿ ಬರ್ತಾ ಇತ್ತು. ನಾನು ಅವರೊಂದು ವಾಟ್ಸಪ್ ಮಾಡಿದ್ದಾರೆ, ಯಾರು ಫೋನ್ ಮಾಡಬೇಕಂತ ಅಗತ್ಯ ಇಲ್ಲ. ನಮ್ಮ ಜೆವಿಯವರು ನಾನು ಮೊದಲೇ ಹೇಳಿದ ಶ್ಲಾಘನೀಯ ಮಾತು ಅವರದ್ದು. ಒಂದು ವಾಟ್ಸಪ್ ಗ್ರೂಪ್ ಮಾಡಿದ ಎಲ್ಲ ಗ್ರಾಹಕರನ್ನು ಅದಕ್ಕೆ ಸೇರಿಕೊಂಡಿದ್ದಾರೆ. ಅದರಲ್ಲಿ ತುಂಬಾ ಬೈಗಳು ಬರ್ತಾ ಇದೆ. 2 ಗಂಟೆಗೆ ಮೆಸೇಜ್ ಅವರು ರಿಸೀವ್ ಮಾಡ್ತಾರೆ ಅದನ್ನು. ಸರ್, ನಿಮ್ಮ ಈ ಕಾರ್ಯಕ್ರಮ ತುಂಬಾ ಶ್ಲಾಘನೀಯ ಅಂತ, ಅದಕ್ಕೆ ಒಂದು ಬೆಂಕು ಸಲೀಟ್ ನಾವು ಕೊಡಲೇಬೇಕು. 2 ಗಂಟೆಗೆ ನಾವು ಒಂದು ಮೆಸೇಜ್ ಮಾಡ್ತಾ ಅವರನ್ನು ಮಿಸ್ ಮಾಡ್ತಾರೆ. ನಾನು ಒಂದು 7 ಗಂಟೆ ನಂತರ ಒಂದು ಮೆಸೇಜ್ ಹಾಕಿದ್ದೆ, ನಮ್ಮ ಮನೆ ಹತ್ತಿರ ಟಿಸಿಯಲ್ಲಿ ಬೆಂಕಿ ಕಾಲ್ತಾ ಇದೆ ಅಂತ. ನಾನು ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ನನಗೆ ಬಾಗಿಲು ನೋಡುವಾಗ ಒಬ್ಬರು ಲೈಟ್ ಹಾಕಿ ಒಂದು ಲೈನ್ ಮ್ಯಾನ್ ಬಂದು ಒಂದು ಟೊಪ್ಪೆಲ್ಲ ಹಾಕಿದ್ದಾರೆ, ಕೋಟ್ ಹಾಕಿದ್ದಾರೆ, ಲೈಟ್ ಹಾಕಿ ಒಂದು ಪಿಸಿಯಲ್ಲಿ ಹೋಗಿದೆ ಅಂತ ನೋಡ್ತಿದ್ದಾರೆ. ಸರ್, ತುಂಬಾ ಧನ್ಯವಾದಗಳು. ತುಂಬಾ ಅದಕ್ಕಾಗಿ ನಮ್ಮ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ. ನಾವು ಈಗ ಸದ್ಯಕ್ಕೆ ನಮಗೆ ಬಂದಿರುವುದು 6 ಜನರು ಮಾತ್ರ. ಅವರನ್ನು ನಾವು ಈಗ ಗೌರವಿಸ್ತಾ ಇದ್ದೇವೆ. ಮೊದಲನಾಗಿ ನಮ್ಮ ಜೆಇ ಸರ್ ಆದಂತಹ ರಾಜೇಶ್ ಅವರು ಬಂದಿದ್ದಾರೆ. ಅವರನ್ನು ನಮ್ಮ ಸರ್ಕಲ್, ನಮ್ಮ SVS ಸರ್ಕಲ್ ಅಧ್ಯಕ್ಷರಾದಂತಹ ಯೂಸುಫ್ ಸಕಾಫಿ ಅವರ ಶಾಲು ಹಾಗೂ ಮೊಮೆಂಟ್ ಅನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಅವರೆಲ್ಲ ಎದ್ದು ನಿಂತು ಅವರನ್ನು ಗೌರವಿಸಿದ್ರೆ ತುಂಬಾ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ಚಪ್ಪಾಳೆ ಮೂಲಕ ಅವರನ್ನೆಲ್ಲರೂ ಗೌರವಿಸಬೇಕು. ಎರಡನೇದಾಗಿ ಮೌನೀಶ್ ಅವರನ್ನು ನಮ್ಮ ಸರ್ಕಲ್ನ ಕಾರ್ಯದರ್ಶಿ ಆದಂತಹ ಉಮರ್ ವೀರಮಂಗಿಲ ಅವರು ಶಾಲು ಹಾಗೂ ಮೊಮೆಂಟ್ ನೀಡಿ ಗೌರವಿಸ್ತಾ ಇದ್ದಾರೆ. ಮೂರನೇದಾಗಿ ಮಹಾದೇವಪ್ಪ ಇವರನ್ನು ಬೆಳಂದೂರು ಪಲ್ಲತ್ತಾರ ಜುಮಾ ಮಸೀದಿ ಅಧ್ಯಕ್ಷರಾದಂತಹ ಉಪ್ಪೊನ್ನಿ ಹಾಜಿ ಬಣಾರಿ ಇವರು ಶಾಲು ಹಾಗೂ ಮೊಮೆಂಟ್ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಲ್ಕನೇದಾಗಿ ಶಿವಾನಂದ ಇವರನ್ನು ಕರ್ನಾಟಕ ಮುಸ್ಲಿಂ ಜಮಾಯತ್ ಸವಣೂರು ವಲಯ ಮಾಜಿ ಅಧ್ಯಕ್ಷರಾದಂತಹ ಟಾಸ್ಕೋ ಇಸ್ಮಾಲ್ ಹಾಜಿ ಪನೆಮಜಲ್ ಶಾಲು ಹಾಗೂ ಮೊಮೆಂಟ್ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆ ಉಮೇಶ ಇವರನ್ನು ಏರಿಮಾರ ಅಬ್ಬಾಸ್ ಹಾಜಿ ಕರ್ನಾಟಕ ಮುಸ್ಲಿಂ ಜಮಾಯತ್ ಸವಣೂರು ಸರ್ಕಲ್ ಕೋಶಾಧಿಕಾರಿ ಅಂತ ಏರಿಮಾರ ಅಬ್ಬಾಸ್ ಹಾಜಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಂತೋಷ್ ಕರ್ನಾಟಕ ಮುಸ್ಲಿಂ ಜಮಾಯತ್ ಸವಣೂರು ಸರ್ಕಲ್ ಅಧ್ಯಕ್ಷರಾದಂತಹ ಯೂಸುಫ್ ಪೈಂಬಾಡಿ ಶಾಲು ಹಾಗೂ ಮೆಮೊಂಟು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸ್ವೀಕರಿಸಿದ ಹಾಗೂ ನೀಡಿದಂತಹ ಎಲ್ಲರಿಗೂ. ಮುಂದಿನ ಕಾರ್ಯಕ್ರಮ ನಮ್ಮ ಈ ಸಣ್ಣ ಸೇವೆಯನ್ನು ಗುರುತಿಸಿ ಜೈ ಸರ್ ಒಂದೆರಡು ಮಾತುಗಳ ಮೂಲಕ ನಮ್ಮ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ನಾನು ಸವಣೂರು ಶಾಖೆಯ ಶಾಖಾಧಿಕಾರಿಗೆ ಕಳೆದ 5 ವರ್ಷದಿಂದ ನಿರ್ವಹಿಸ್ತಾ ಇದ್ದೇನೆ. ಹಾಗೂ ನಮ್ಮ ಜೊತೆ ಒಂದು 10 ಜನ ನಮ್ಮ ಪವರ್ ಮ್ಯಾನ್ಗಳಿದ್ದಾರೆ. ಅವರು ತುಂಬ ನಮಗೆ ಸಹಕರಿಸಿದ್ದಾರೆ. ಅದೇ ರೀತಿ ನಮ್ಮ ಸವಣೂರು ಅಥವಾ ಈ 13 ಗ್ರಾಮ ಸೇರ್ತದೆ ನಮಗೆ ಟೋಟಲ್ 5 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಇನ್ನು ಎಲ್ಲ ಜನಗಳು ಕೂಡ ನನಗೆ ತುಂಬ ಸಪೋರ್ಟನ್ನು ಕೊಟ್ಟಿದ್ದಾರೆ. ಎಲ್ಲ ಜನಗಳು ಕೂಡ ತುಂಬ ಸಪೋರ್ಟನ್ನು ಅದನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ನಮ್ಮ ಅಭಿನಂದನೆ ಎಲ್ಲ ನಾವು ನಿರೀಕ್ಷಿಸದೇ ಇರಲಿಲ್ಲ. ನಮಗೆ ಬಂದು ಹೇಳಿದರು ಈಗ ಬರಬೇಕು ನಾವು ಸ್ವಾತಂತ್ರ್ಯ ದಿವಸ ಒಂದು ಸನ್ಮಾನ ಮಾಡ್ತೇವೆ ಅಂತೇಳಿ ಹೇಳಿದರು ಸಂಘಟಕರು. ಆಯ್ತು ಅಂತೇಳಿ ನಮ್ಮ ಗೌರ್ಮೆಂಟ್ ಹತ್ರ ಎಲ್ಲ ಕೇಳೋದು ಆಯ್ತು ಅಂತ ಒಪ್ಪಿಕೊಂಡು ಸಂತೋಷವಾಗಿ ನಾನು ಬಂದಿದ್ದೇವೆ. ಈಗ ಇಷ್ಟೆಲ್ಲ ಸಾಧನೆ ಇದೆಲ್ಲ ಮಾಡಲಿಕ್ಕೆ ಕಾರಣ ಎಲ್ಲ ನಮ್ಮ ಪವರ್ ಮ್ಯಾನ್ಗಳು ಹಾಗೂ ತಮ್ಮ ಸಹಕಾರ. ಆ ಸಹಕಾರದಿಂದಾಗಿ ನಾವು ಇಷ್ಟೆಲ್ಲ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದರೆ ಈ 13 ಗ್ರಾಮಕ್ಕೆ 10 ಜನ ಪವರ್ ಮ್ಯಾನ್ ಇಟ್ಕೊಂಡು ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಹಕರು ತುಂಬ ತಾಳ್ಮೆಯಿಂದ ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಪಂದನೆ ನೀಡಿದ ಕಾರಣ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಮುಂದೆ ಕೂಡ ನಿಮ್ಮಲ್ಲಿಂದ ಇದೇ ಥರ ನಾನು ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತೇನೆ. ಮುಂದೆ ಸಹ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿ ನಾವು ಯಾವತ್ತೂ ನಿಮ್ಮೊಂದಿಗೆ ಇರ್ತೇವೆ. ಮೆಸ್ಕಾಂ ನಿಮ್ಮ ಸದಾ ಸೇವೆಯಲ್ಲಿ ಇರ್ತದೆ ಅಂತ ಹೇಳಿದ ನನಗೆ ಇವತ್ತು ನಮ್ಮ ಮೆಸ್ಕಾಂ ತಂಡಕ್ಕೆ ನೀವು ಅಭಿನಂದನೆ ಆಯೋಜಿಸಿದಂಥ ಎಲ್ಲ ಸಂಘಟಕರಿಗೆ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ, ಹೆಸರು ಗೊತ್ತಿಲ್ಲ. ಎಲ್ಲರಿಗೂ ಇನ್ನೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರ ಪರವಾಗಿ ಮೆಸ್ಕಾಂ ತಂಡದ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಸರ್, ಧನ್ಯವಾದಗಳು ತಮಗೆ. ತಮ್ಮ ಸೇವೆ ನಮ್ಮೊಂದಿಗೆ ಇರಿ, ನಾವು ನಿಮ್ಮೊಂದಿಗೆ ಇರ್ತೇವೆ ಅಂತ ಭರವಸೆ ಮಾತುಗಳೊಂದಿಗೆ ತಮಗೆ ತುಂಬ ಧನ್ಯವಾದ ಸಮರ್ಪಿಸ್ತಾ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಬೆಳಂದೂರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ನಜೀರ್ ದೇವಸೇವರಿಂದ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. SOS ಸರ್ಕಲ್ ಇದರ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿದ್ಯುತ್ ಪವರ್ಮನ್ಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಂಘಟನೆಯ ಅಧ್ಯಕ್ಷರಾದಂತಹ ಯೂಸುಫ್ ಸಕಾಫ್ತಿಯಾಸಿ ಅವರಿಗೆ ಆರ್ಥಿಕವಾದ ಧನ್ಯವಾದ ತಿಳಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ನಮ್ಮೆಲ್ಲರ ಆತ್ಮೀಯರು ಆದಂತಹ ಸಿರಾಜುದ್ದೀನ್ ಉಸ್ತಾದರವರಿಗೆ ಆರ್ಥಿಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಮುಸ್ಲಿಂ ಜಮಾಯತಿನ ಮಾಜಿ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಟಾಸ್ಕರ್ ಅವರು ಇದ್ದಾರೆ ನಮ್ಮ ವೇದಿಕೆಯಲ್ಲಿ. ಅವರಿಗೂ ಕೂಡ ನಮ್ಮ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಪುರಾ ಮಸೀದಿಯ ಅಧ್ಯಕ್ಷರು ಹಿರಿಯರಾದಂಥ ನಮ್ಮೆಲ್ಲರ ಮಾರ್ಗದರ್ಶನದ ಅಬೂಬಕರ್ ಕೂರಾರ್ ಅವರಿದ್ದಾರೆ. ಅವರಿಗೆ ಸರ್ ತಮಗೂ ಕೂಡ ಆರ್ಥಿಕವಾದ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ಯುವಕರ ಮಾರ್ಗದರ್ಶಕರು ನಮ್ಮೆಲ್ಲರ ಮಿತ್ರರಾದಂಥ ನನ್ನ ಆತ್ಮೀಯ ಮಿತ್ರರಾದ ಸವಣೂರು ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ರಫೀಕ್ ಎಮ್ಮೆ ಅವರು ಇದ್ದಾರೆ ವೇದಿಕೆಯಲ್ಲಿ. ಸರ್, ತಮಗೂ ಕೂಡ ಆರ್ಥಿಕವಾದ ಧನ್ಯವಾದ ಅರ್ಪಿಸುತ್ತೇನೆ ಸರ್. ಅದೇ ರೀತಿ ಪದತ್ತಾರು ಮುಹಿಯುದ್ದೀನ್ ಜುಮಾ ಮಸೀದಿಯ ಅಧ್ಯಕ್ಷರು ನಮ್ಮ ಮಾರ್ಗದರ್ಶನದ ಉಪನ್ಯಾಸಿ ಬಣ್ಣಾರಿ ಅವರಿದ್ದಾರೆ. ಸರ್, ತಮಗೂ ಕೂಡ ಆರ್ಥಿಕವಾದ ಧನ್ಯವಾದ ಅರ್ಪಿಸುತ್ತೇನೆ ಸರ್. ಅದೇ ರೀತಿ ನಮ್ಮ ಯುವಕರ ಮಾರ್ಗದರ್ಶನದ ಮತ್ತೊಬ್ಬ 200 ವ್ಯಕ್ತಿಯಾದಂಥ ಐದರಳಿ ಅಯ್ಯತ್ತಕ್ಕಳು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಧನ್ಯವಾದ ಅರ್ಪಿಸುತ್ತೇನೆ ಸರ್. ಅದೇ ರೀತಿ ಪೂರಾ ಮಸೀದಿಯ ಸದರ್ ಮಾಜಿ ಉಸ್ತಾದರಾದ ಲತೀಫ್ ಸದರ್ ಉಸ್ತಾದ್ ಅವರಿದ್ದಾರೆ. ಸರ್, ತಮಗೂ ಕೂಡ ಆರ್ಥಿಕವಾದ ಧನ್ಯವಾದ ಅರ್ಪಿಸುತ್ತೇನೆ ಸರ್. ಅದೇ ರೀತಿ ಅನೀಫ್ ಶಾಹಿದ್ ಉಸ್ತಾದ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಸರ್, ತಮಗೂ ಕೂಡ ಆರ್ಥಿಕವಾದ ಧನ್ಯವಾದ ಅರ್ಪಿಸುತ್ತೇನೆ ಸರ್. ಅದೇ ರೀತಿ ಪಲ್ಲತ್ತಾರು ಮುಸ್ಲಿಂ ಜಮಾಯತಿನ ಅಧ್ಯಕ್ಷರಾದಂತಹ ಉಮರ್ ಕೋಟ್ಯಾರ್ ಇದ್ದಾರೆ ವೇದಿಕೆಯಲ್ಲಿ. ಸರ್, ತಮಗೂ ಕೂಡ ಆರ್ಥಿಕವಾದ ಧನ್ಯವಾದ ಅರ್ಪಿಸುತ್ತೇನೆ ಸರ್. ಅದೇ ರೀತಿ SOS
ಬೆಳಂದೂರು ಅಧ್ಯಕ್ಷರಾದಂಥ ಅಬೂಬಕರ್ ಫಾದರ್ ಸ್ಥಾನವಿದ್ದಾರೆ ಸರ್. ತಮಗೂ ಕೂಡ ಆರ್ಥಿಕವಾದ ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಕೇಂದ್ರ ಬಿಂದು ಆದಂಥ ನಮ್ಮಿಂದ ಗೌರವಾರ್ಪಣೆ ಪಡೆದಂಥ ಮೆಸ್ಕಾಂ ಇಲಾಖೆಯ ಅಧಿಕಾರಿ, ಈಗ ತಾನೇ ಅಬ್ದುಲ್ಲರವರು ಹೇಳಿದ ಹಾಗೆ ಬಹಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಮಾಡಿದ್ದಾರೆ ಈ ಸಂಘಟನೆ. ಆ ಕಾರ್ಯಕ್ರಮಕ್ಕೆ ತಮ್ಮ ಡ್ಯೂಟಿಯಿಂದ ನಿವೃತ್ತುಗೊಂಡು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಚಿಕ್ಕದಾದಂತಹ ಕಿರು ಕಾಣಿಕೆಯನ್ನು ಪಡೆದು ಸ್ವೀಕರಿಸಿದಂತಹ ಜೈ ಸರ್ ಅವರಿದ್ದಾರೆ ಸರ್. ತಮ್ಮದು ಕೂಡ ಆರ್ಥಿಕವಾದ ಧನ್ಯವಾದ ಅನಿಸ್ತೇನೆ ಸರ್. ಅದೇ ರೀತಿ ಸಿಬ್ಬಂದಿಗಳಾದ ಎಲ್ಲರೂ ಒಂದು ವಾಕ್ಯ ಇರುತ್ತೇನೆ, ಸಿಬ್ಬಂದಿಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಬಂದಿದೆ ಸರ್. ತಮ್ಮ ಸೇವೆ ಸದಾ ಇರಲಿ ಅಂತ ಹೇಳುತ್ತಾ ನಿಮಗೆ ಆರ್ಥಿಕವಾದ ಧನ್ಯವಾದ ಅನಿಸ್ತೇನೆ ಸರ್. ಅದೇ ರೀತಿ ಇಲ್ಲಿ ಸೇರಿದಂತಹ ಕರ್ನಾಟಕ ಮುಸ್ಲಿಂ ಜಮಾತಿನ ಸದಸ್ಯರು, SSF ಸದಸ್ಯರು, SOS ಸದಸ್ಯರು ಎಲ್ಲರೂ ಸೇರಿದ್ದೀರಿ. ನಿಮ್ಮ ಈ ಸೇರಿಕೆಗೆ ಅಲ್ಲಾಹು ತೌಫೀಕ್ ನೀಡಲಿ, ನೀವು ಹೋಗುವಂತಹ ದಾರಿಗೆ ಅಲ್ಲಾಹು ಬರ್ಕತ್ತಿನಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಧನ್ಯವಾದ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ವಂದಿಸ್ತಾ ಈ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತೇನೆ. ವಾಹಿರ್ ದಾವನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಫضل ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. اللهم صل على محمد يا رب صل عليه وسلم.